ಮಾನ್ವಿ ಪಟ್ಟಣದ ಕೋಣಾಪುರ ಪೇಟೆಯಲ್ಲಿ 24 ಗಂಟೆಯೂ ಹೆಚ್ಚಿದ ಟಿಪ್ಪರ್ಗಳ ಹಾವಳಿ. ಧೂಳು ಮುಕ್ತ ಮಾಡುವಂತೆ ಕೋಣಾಪುರ ಪೇಟೆಯ ನಿವಾಸಿಗಳಿಂದ ಪ್ರತಿಭಟನೆ. ಹೌದು, ಮಾನ್ವಿ ಪಟ್ಟಣದ ಕೋಣಾಪುರ ಪೇಟೆಯ ಮಾರ್ಗವಾಗಿ ಓವರ್ಲೋಡ್ ಮೂಲಕ ಟಿಪ್ಪರ್ಗಳು ಸಂಚಾರ ಮಾಡಿದರೂ ಸಹ ಮಾನ್ವಿ ಪೊಲೀಸ್ ಇಲಾಖೆ, ರಾಯಚೂರು ಗಣಿ ಇಲಾಖೆ, ಮಾನ್ವಿ ತಹಶೀಲ್ದಾರ್, ಆರ್ಟಿಒ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಓವರ್ಲೋಡ್ ಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮಾನ್ವಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇಂದು ಕೋಣಾಪುರ ಪೇಟೆಯಲ್ಲಿ ಸುಮಾರು 10ರಿಂದ 15 ವರ್ಷದ ಇಲ್ಲಿವರೆಗೂ 15 ವರ್ಷದಿಂದ ಇಲ್ಲಿವರೆಗೂ ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತಾಲೂಕು ಆಡಳಿತ, ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಇವತ್ತು ಇಲ್ಲಿ ಎಡಿವಾಳ ಮದ್ದಾಪುರ ಮಾರ್ಗವಾಗಿ, ಚಿಕ್ಕಪರಿ ಮಾರ್ಗವಾಗಿ ಮರಳು ದಂಧೆ ನಡೀತಾ ಇದೆ. ಇಲ್ಲಿ ಮರಳು ಕಾಂಟ್ಯಾಕ್ಟ್ ಆಗಿದೆ, ಗಣಿ ಮತ್ತು ಮರಳು ಕಾಂಟ್ಯಾಕ್ಟ್ ಆಗಿದೆ. ಇದುವರೆಗೆ ಆದರೂ ಅವರು ಯಾವುದೇ ಕೋಣಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಧೂಳು, ಈ ಮನೆಗಳು, ಈ ಹೋಟೆಲ್ಗಳಲ್ಲಿ, ಮಾಂಸದ ಅಂಗಡಿಗಳಲ್ಲಿ, ಮನೆಗಳಲ್ಲಿ ಏನು ಧೂಳು ಬರ್ತಾ ಇದೆ, ಆ ಧೂಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊರತಕ್ಕಂಥ ಅಧಿಕಾರಿಗಳು ಇವತ್ತು ಆ ಧೂಳನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ಹೋರಾಟದ ಬೇಡಿಕೆ ಏನಂತಂದರೆ, ಇಲ್ಲಿ ಸುಮಾರು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಶಾಲೆ ಮಕ್ಕಳು, ಹಾಸ್ಟೆಲ್ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ. ಆಮೇಲೆ ಹಾಸ್ಟೆಲ್ ಇದೆ, ಗರ್ಭಿಣಿ ಮಕ್ಕಳು, ರೋಗ ರುಜಿ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಈ ರೋಡಲ್ಲಿ ಓಡಾಡ್ತಾರಿಂದ ಈ ಸುಮಾರು 20ರಿಂದ 30 ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದೊಡ್ಡ ಟಾರಸ್ ಲಾರಿಗಳು ಮತ್ತು ಮಿಲ್ಸ್ ಅಂಗಡಿ ಲಾರಿಗಳೆಲ್ಲ ಓಡಾಡ್ತಾ ಇದರಿಂದ ಇಲ್ಲಿ ಬರ್ತಕ್ಕಂಥ ಮಕ್ಕಳು, ಶಾಲೆ ಮಕ್ಕಳು ಏನು ಓಡಾಡಿದ ಟೈಮ್ದಲ್ಲಿ ಅಪಘಾತದಲ್ಲಿ ಈಡಾಗುವಂಥ ಸಂಭವ ಇದೆ. ಹಾಗಾಗಿ ಈ ಹೋರಾಟದ ಉದ್ದೇಶ ಏನಂತಂದರೆ, ಡೈಲಿ ವಾರದಲ್ಲಿ 4 ಸಲ ಧೂಳು ಮುಕ್ತ ಕೋಣಾಪುರ ಪೇಟೆ ಮಾಡಬೇಕು, ಧೂಳು ಕ್ಲೀನ್ ಮಾಡಬೇಕು, ಮತ್ತು ದಿನಾಲೂ 4 ಸಾರಿ ಈ ರೋಡಿಗೆ ನೀರು ಹೊಡೆಯುವಂಥ ವ್ಯವಸ್ಥೆ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಒಂದು ವೇಳೆ ಈ ಅಧಿಕಾರಿಗಳು ನಮ್ಮ ಬೇಡಿಕೆಗಳಿಗೆ ಈಡೇರಿಸದಿದ್ದರೆ ಅಹೋರಾತ್ರಿ ಧರಣ ಮಾಡ್ತಕ್ಕಂಥದ್ದು ಈ ಒಂದು ಸ್ಥಳೀಯ ನಿವಾಸಿಗಳ ಬೇಡಿಕೆ ಆಗಿದೆ. ಹಾಗಾಗಿ ಈ ಅಧಿಕಾರಿಗಳು ಬಂದು ನಮಗೆ ಬೇಡಿಕೆಗಳು ಈಡೇರಿಸುವಂತೇಳಿ ನಮಗೆ ಮಾತು ಕೊಡುವವರೆಗೂ, ಬೇಡಿಕೆಗಳನ್ನು ಈಡೇರಿಸುವವರೆಗೂ ಈ ಹೋರಾಟವನ್ನು ನಾವು ಕದಲೋದಿಲ್ಲ. ಅಲ್ಲ ಸರ್, ಈ ಮಾನವಿಯಲ್ಲಿ ಇಷ್ಟೊಂದು ಧೂಳಿದೆ, ಟಿಪ್ಪರ್ಗಳ ಅಕ್ರಮ ಮರಳು ಮಾಫಿಯಾ, ಅಕ್ರಮ ಖನಿಜ ಸಂಪತ್ತು ಲೂಟಿ ಮಾಡ್ತಾರೆ, ಟಿಪ್ಪರ್ಗಳ ಸಂಚಾರ ಆಗ್ತದೆ ಅಂತ ಹೇಳ್ತಾ ಇದ್ರಲ್ಲ, ಇದು ಯಾರ ದುರಾಡಳಿತದಿಂದ ಈ ರೀತಿಯ ದಂಧೆ ನಡೀತಾ ಇದೆ ಸರ್? ಇದೆಲ್ಲ ದೂರ ಆಡಳಿತ ಅಂದ್ರೆ ತಾಲೂಕು ಆಡಳಿತ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆಗಾರ. ಇದಕ್ಕೆ ರಾಯಲ್ಟಿ ಕೊಡಬೇಕಂದ್ರೆ ಕೆಲವೊಂದು ರೂಲ್ಸ್ಗಳಿದೆ, ನಿಯಮಗಳಿದೆ. ಬೆಳಿಗ್ಗೆ 7 ಗಂಟೆಯಿಂದ 8, 9, 10 ಗಂಟೆ ಒಳಗೆ ರಾಯಲ್ಟಿ ಕೊಡಬೇಕು. ಸಾಯಂಕಾಲ 5ರಿಂದ 6, 9 ಗಂಟೆ ರಾಯಲ್ಟಿ ಕೊಡಬೇಕು. ಇಲ್ಲಿ ರಾಯಲ್ಟಿ ಇಲ್ಲದೆ ಹಗಲು ರಾತ್ರಿ ಹೊಡ್ತಾ ಇದೆ. ಮತ್ತೆ ಈ ರೀತಿ ಆದ್ರೆ ಮತ್ತೆ ಇಲ್ಲಿ ದುರಾಡಳಿತ ವ್ಯವಸ್ಥೆ ಏನು ಸರ್? ಸರ್ಕಾರ ಇದೇನಾ ಅಥವಾ ಇಲ್ಲಿ ಮಾನವಿಯಲ್ಲಿ ಕಾನೂನು ಪ್ರತ್ಯೇಕವಾಗಿದೆ ಸರ್? ಪ್ರತ್ಯೇಕವಾದ ಕಾನೂನು ಮಾನವಿಯಲ್ಲಿ ಮರಳು ಮಾಫಿಯಾ ದಂಧೆಗೆ ಸಾಥ್ ಕೊಡ್ತಕ್ಕಂಥ ಅಧಿಕಾರ ಹೊಂದಿದ್ದಾರೆ. ಇವತ್ತು ಮರಳು ಮಾಫಿಯಾಕ್ಕೆ ತಹಸೀಲ್ದಾರ್ ಆಗಿರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳೇ ಈ ಮರಳು ಮಾಫಿಯವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೋಣಾಪುರ ಪೇಟೆಯಲ್ಲಿ ಧೂಳದಿಂದ ಕೆಲವೊಂದು ಅಸ್ತಮ ರೋಗ ಬರ್ತಾ ಇದೆ, ದಮ್ಮು, ಕೆಮ್ಮು ಬರ್ತಕ್ಕಂಥ ಎಷ್ಟೋ ಜನರು ದವಾಖಾನೆಗಳಿಗೆ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿವರೆಗೆ ಅವರಿಗೆ ವಾಸಿಯಾಗಿಲ್ಲ. ಈ ಆತದರ ವೃದ್ಧರು, ವಯಸ್ಸಾದ ಮಹಿಳೆಯರು ಮತ್ತು ಮುದುಕರು ಏನು ಮಾಡ್ತಾರೆ, ಆ ದಮ್ಮಿನಿಂದ, ಅಸ್ತಮನಿಂದ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಮಕ್ಕಳಿಗೆ ಕೂಡ ಧೂಳಿಂದ ಮಾಡುವಂಥ ವ್ಯವಸ್ಥೆ ಬಂದಿದೆ. ಹಾಗಾಗಿ ಈ ಹೋರಾಟಕ್ಕೆ ಪ್ರತಿಯೊಬ್ಬ ನಾಗರಿಕರು, ಇವತ್ತು ಸ್ಥಳೀಯರು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಂಥ ಎಲ್ಲರಿಗೆ, ಬೆಂಬಲ ಕೊಟ್ಟಂಥ ಎಲ್ಲ ಹೋರಾಟಗಾರರಿಗೆ ಮತ್ತು ಈ ಬರ್ತಂಥ ಅಧಿಕಾರಿಗಳು ಬರ್ತವಂತ ಹೇಳಿದ್ದಾರೆ. ಆ ಬರ್ತವಂಥ ಅಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ ನಮ್ಮ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ಹೋರಾಟ ಕೈ ಬಿಡ್ತೀವಿ, ಇಲ್ಲಾಂದ್ರೆ ಮುಂದುವರಿಸ್ತೀವಿ.